ಯಾವ್ದೋ ಫೋರ್ತ್ ಒನ್ ಈಗ ಎಸ್ ಸರ್. ನೀನು ಪಿ ಎಸ್ ಕುಂಟೆಪಿಲ್ಲೆ ಗುಂಗಲ್ ಇದೆಯಲ್ಲ ನೀನು. ಸರ್ ನೀವು ಥರ್ಡ್ ಒನ್ ಅಂತ ಹೇಳಿದ್ದು. ಏಯ್ ಸುಮ್ಮನೆ ಹೋಗ್ಲಿ. ಫೋರ್ತ್ ಒನ್ ಬರ್ಕ, ಇಲ್ಲ ಸರ್ ಕೇಳಿಸ್ಕೊಂಡೆ. ಫೋರ್ತ್ ಒನ್ ಬರ್ಕ. ಯಾಕಿಂಗ್ ಮಾಡ್ತೀನಿ ನೀನು? ಕುಂಟೆಪಿಲ್ಲೆ ಆಡಂಗಿದ್ರು ಬರ್ಕೊಂಡಿದೀನಿ ಹೋಗವತ್ತ. ಸರ್. ಕುಂಟೆಪಿಲ್ಲೆ ಆಡಂಗಿದ್ರು ಆಡ್ಬಾ ಹೋಗಿ. ಸರ್ ಯಾರು ಇಲ್ಲ ಸರ್ ಆಟ ಆಡಕ್ಕೆ. ಇದ್ರೆ ಆಡಾಳ ನೀನು. ಏ ಚಿನ್ಮಯಿ ಹೊನಾಳ ಸರ್ ಕರೆಂಟ್ ಏನಾಯ್ತು? ಇಲ್ಲ ಸರ್. ಇವನ್ ಪ್ರಜ್ವಲ್ ಸಿಂಚುಗೆ ಕಣ್ಣಿಲ್ಲ. ನಿಂಗಮ್ಮ, ಭಾವನಕ್ಕ, ಭಾವನಾ. ಹಾ ಸರ್ ಹಾ ಸರ್, ಆನ್ ಮಾಡಿ ಸರ್ ವಿಡಿಯೋ. ಮಾಡ್ತೀವಿ. ಮತ್ತೆ ಹೇಳ್ಬೇಕನ್ನತ್ನ ದಿನ. ಫೋರ್ತ್ ಒನ್ ಬರ್ಕಂಡ್ರ ನೋಡ್. ಈಗ ಹೆಂಗಿದ್ರು ಫೋರ್ತ್ ಒನ್ ಮಾಡಿಸ್ತಾರ ಅಂತ ಗೊತ್ತಿದೆ. ಆ ನಾನು ಹೇಳಿದ್ಮೇಲೆ ಮೆಲ್ಲಕ್ಕೆ ಓಪನ್ ಮಾಡಿ ಬರ್ಕಣದು. ಜನ ಭಾರಿ ಇದಾರ್ರಿ ಜನ. ಸೊ ಏನು ಫೋರ್ತ್ ಒನ್ ಎಲ್ಲಾರ್ದು ಬರ್ಕಣದ್ ಆಯ್ತಾ? ಭಾವನಾ ಬರ್ಕಂಡಿಯಾ? ಹಾ ಸರ್ ಬರ್ಕೊಂಡಿ. ಯಾವ ಬರ್ಕಂಡೆ? ನೆನ್ನೆ ಬರ್ದಿದ್ದೆ ಸರ್. ಅಂದ್ರೆ ಈಗ ನಿನ್ನೆದೇ ಊಟ ಮಾಡಿ ಕುತ್ಕೊಂಡಿದೀಯಾ? ನಿನ್ನೆ ತಟ್ಟೆ ತೊಳ್ಕೊಂಡ್ ಕುತ್ಕೊಂಡಿದೀಯಾ ಮುದ್ದೆ ಇಡ್ತಾರೆ ಅಂತ? ಓಕೆ ಬರ್ರಿ ಈಗ. ದ ಆಂಗಲ್ ಆಫ್ ಎಲಿವೇಶನ್ ಆಫ್ ದಿ ಟಾಪ್ ಆಫ್ ಎ ಟವರ್ ಫ್ರಮ್ ಎ ಪಾಯಿಂಟ್ ಆನ್ ದಿ ಗ್ರೌಂಡ್ ವಿಚ್ ಈಸ್ 30 degree away ಫ್ರಮ್ ದಿ ಫೂಟ್ ಆಫ್ ದಿ ಟವರ್ ಈಸ್. ಅಲ್ಲಿ ನೋಡ್ರಿ ಕನ್ಫ್ಯೂಸ್ ಇರ್ಬೇಕು ನೋಡ್ರಿ. 30 ಮೀಟರ್ ಒಂದು. away from the foot of the tower is 30 degree. Find the height of the tower. height of the tower ಕಂಡುಹಿಡಿಬೇಕು. ಏನು ಹೇಳಿ ಇನ್ನೊಂದ್ಸಲ. The angle of elevation of the top of a tower from a point on the ground which is 30 meter away from the foot of the tower is 30 degree. Find the height of the tower. ಸೊ ಏನು ಪ್ರಶ್ನೆ ಯಾರು ಹೇಳ್ತೀರಿ? ದ ಆಂಗಲ್ ಆಫ್ ಎಲಿವೇಶನ್ ಅಂದ್ರೆ ಏನು? ಕೆಳಗೆಯಿಂದ ಮೇಲ್ ನೋಡೋದು. ಸೊ ಅಂದ್ರೆ ಹಪ್ಪರ್, ಹೌದಲ್ವಾ? ಸೊ ನಾವು ಕೆಳ ನಿಂತಿರ್ತೀವಿ, ಮೇಲೆ ನೋಡೋದು ಯಾವ್ದೋ ಒಂದು ಆಬ್ಜೆಕ್ಟ್ ಇರುತ್ತೆ, ಅದು ನೋಡೋದು. ಈಗ ಹೇಳಿ, ದ ಆಂಗಲ್ ಆಫ್ ಎಲಿವೇಶನ್ ಆಫ್ ದಿ ಟಾಪ್ ಆಫ್ ಎ ಟವರ್ ಫ್ರಮ್ ಎ ಪಾಯಿಂಟ್ ಆನ್ ದಿ ಗ್ರೌಂಡ್ ವಿಚ್ ಈಸ್ 30 ಮೀಟರ್. ಸೊ ಒಂದು ಟವರ್ ಇದೆ, ಇದೆಷ್ಟಿದೆ? 30 ಮೀಟರ್. ಈಗ ಏನ್ ನೋಡ್ಬೇಕು? ಈಗ ಯಾರು ಹೇಳ್ತೀರಿ? ಇದನ್ನ ಯಾರು ಹೇಳ್ತೀರಮ್ಮ? ಯಾರಿಗೆ ಡೌಟ್ ಇದೆ ಕೇಳ್ರಿ. ಅಂದ್ರೆ ತುಂಬ ಗ್ರೌಂಡಿಗೆ ಇದೆಯಲ್ಲ ಇದು ವಿಚ್ ಈಸ್ 30 ಮೀಟರ್ ಇದೆ. ಓದ್ರಿ ಓದಿದ್ದು ನಾನು ಹೇಳ್ತೀನಿ. 30 ಡಿಗ್ರಿ ಇದೆ ಆಂಗಲ್ ಆಫ್ ಎಲಿವೇಶನ್. ಇಲ್ಲಿಂದ ಇಲ್ಲಿ ನೋಡೋದು. ಆಫ್ ದ ಟಾಪ್ ಆಫ್ ದ ಟವರ್ ಫ್ರಮ್ ಅ ಪಾಯಿಂಟ್ ಆನ್ ದ ಗ್ರೌಂಡ್. ಇಲ್ಲಿಂದ ಹಿಂಗಿರುತ್ತಲ್ಲ ಗ್ರೌಂಡ್. ದೀಕ್ಷಾ ಮೈಕ್ ಮ್ಯೂಟ್ ಮಾಡು. ದೀಕ್ಷಾ ಹೇಳ್ರಿ. ಹಂಗೆ ಓದ್ತ ತಂಗೆ ಪಡ್ಡ ಪಡ್ಡ ಪಡ್ಡ. ಇಲ್ಲಿ ತಪ್ಪಿಲ್ಲ. ಏನಿದೆ? ದ ಆಂಗಲ್ ಆಫ್ ಎಲಿವೇಶನ್ ಆಫ್ ದಿ ಟಾಪ್ ಆಫ್ ಎ ಟವರ್ ಫ್ರಮ್ ಎ ಪಾಯಿಂಟ್ ಆನ್ ದಿ ಗ್ರೌಂಡ್ ಈಸ್ 30 ಮೀಟರ್ ಅವೇ ಫ್ರಮ್ ದಿ ಫೂಟ್ ಆಫ್ ದಿ ಟವರ್. ಇದು ಟವರ್, ಓಕೆನಾ? ನಿಧಾನ ನೋಡ್ರಿ. ಟವರ್ ಇಲ್ಲಿ ಫೂಟ್ ಆಫ್ ದಿ ಟವರ್ ಇಂದ, ಫೂಟ್ ಆಫ್ ದಿ ಟವರ್ ಅರ್ಥ ಮಾಡ್ಕೊಳ್ರಿ. ಫೂಟ್ ಆಫ್ ದಿ ಟವರ್, ಫೂಟ್ ಆಫ್ ದಿ ಟವರ್ ಅಂದ್ರೆ ಇಲ್ಲಿಂದ 30 ಮೀಟರ್ ಇದೆ. ಇದು ನಿಧಾನ ಅರ್ಥ ಮಾಡ್ಕೊಳ್ರಿ. ಪ್ರಾಬ್ಲಮ್ ನ ಓದಿದ್ರೆ ನಾನು ಹೇಳ್ತೀನಿ, ಎರಡೇ ಪ್ರಾಬ್ಲಮ್ಸ್ ಮಾಡ್ಸೋದು, ಅದನ್ನು ಪಕ್ಕ ಅರ್ಥ ಮಾಡ್ಕೊಳ್ರಿ. ದ ಆಂಗಲ್ ಆಫ್ ಎಲಿವೇಶನ್. ಆಂಗಲ್ ಆಫ್ ಎಲಿವೇಶನ್ ಅಂದ್ರೆ ನಾವು ತಲೆ ಎತ್ತಲೇಬೇಕು. ಆಂಗಲ್ ಆಫ್ ಡಿಪ್ರೆಷನ್ ಅಂದ್ರೆ ತಲೆ ಕೆಳಗ್ ಮಾಡ್ಬೇಕು. ದ ಆಂಗಲ್ ಆಫ್ ಎಲಿವೇಶನ್ ಆಫ್ ದಿ ಟಾಪ್ ಆಫ್ ಎ ಟವರ್ ಫ್ರಮ್ ದಿ ಪಾಯಿಂಟ್ ಆನ್ ದಿ ಗ್ರೌಂಡ್. ಎಲ್ಲಿಂದ? ಗ್ರೌಂಡ್. ವಿಚ್ ಈಸ್ 30 ಮೀಟರ್ ಅವೇ ಫ್ರಮ್ ದಿ ಫೂಟ್ ಆಫ್ ದಿ ಟವರ್ ಈಸ್ 30 ಡಿಗ್ರಿ. ಇಲ್ಲಿ ಒಬ್ಬ ನಿಂತಾನೆ. ಸೊ ಈಗ ಅವನು ಟವರ್ ನ ನೋಡ್ತಾನೆ. ಸೊ ಇಲ್ಲಿಂದ ಅವನು ಆಂಗಲ್ ಆಫ್ ಎಲಿವೇಶನ್ ಎಷ್ಟಾಗುತ್ತೆ?
30 ಡಿಗ್ರಿ 30 ಆಗುತ್ತೆ. degree. ಸೊ ಅವ ಪ್ರಶ್ನೆ ಏನು, ವಾಟ್ ಈಸ್ ದಿ ಹೈಟ್ ಆಫ್ ದಿ ಟವರ್? ಬರ್ಕಡ್ರಿ ಬೆನ್ನತ್ತು ಭವನ ಬರ್ಕ ಚಿತ್ರ ಹಾಕ್ಯ 2-3 ಗೆರೆ ಹೇಳ್ಕೊಂಡ್ಬಿಟ್ರೆ ಮುಗಿತ್ ಲೆಕ್ಕ. ನಿಮಗೆ ಲೆಕ್ಕ ಅರ್ಥ ಆಗೋದು ಇಂಪಾರ್ಟೆಂಟ್ ಅಲ್ಲ. ಎಕ್ಸರ್ಸೈಸ್ ಬರ್ಕಂದಿ ನೋಡಮ್ಮ ಅಂತ ತೋರ್ಸಿರಿ, ನಿಮ್ಮ ಅಮ್ಮ ಏನಾರು ಚಕ್ಲಿ ಕೊಡ್ತೀನಿ ಅಂತ ಹೇಳಿತೇನ? ರಮ್ಯ ಬಂದಾಳ? ರಮ್ಯ Yes sir, ಬಂದಿನಿ. Yes sir. Okay, okay. So, ನೋಡ್ರಿ, ಈಗ ಇಲ್ಲಿ ಒಂದು ಟವರ್ ಇದೆ. ಇದರ ಫೂಟ್ ಆಫ್ ದಿ ಟವರ್ ಇಂದ 30 ಮೀಟರ್ ದೂರದಲ್ಲಿ ಒಬ್ಬ ಮನುಷ್ಯ ನಿಂತಾನೆ. ಅವನು ಆ ಟವರ್ ನ ಟಾಪ್ ಅನ್ನ ನೋಡ್ತಾನೆ, ಹೌದಾ? ಆವಾಗ ಆಂಗಲ್ ಎಷ್ಟು ಡಿಗ್ರಿ ಆಗುತ್ತೆ? 30 ಡಿಗ್ರಿ ಆಗುತ್ತೆ. ಸೊ ನಿಮಗೆ ಇದು ಯಾರಿಗೆ ಅರ್ಥ ಆಗಿಲ್ಲ, ಲೆಕ್ಕ ಎಲ್ಲರೂ ಮಾಡ್ತೀರಿ. ಡಿಗ್ರಿ ತಗೊಂಡ್ರೆ ಒಂದು ಟ್ರಿಗ್ನೋಮೆಟ್ರಿ ಫಂಕ್ಷನ್ ತಗೊಂಡ್ರೆ ಪ್ರಾಬ್ಲಮ್ ಸೊಲ್ಯೂಷನ್ ಆಗುತ್ತೆ. ಸೌಂದರ್ಯ ಹೋಯ್ತಲ್ಲ, ಬೆಳೆ ಚೆನ್ನಾಗದಾವೆ ಹೋಯ್ತು ನನಗೆ. ಸೊ ಈಗ ಒಂದು ಟವರ್ ಇದೆ. ಟವರ್ ಇಂದ 30 ಮೀಟರ್ ದೂರದಲ್ಲಿ ಒಬ್ಬನಿದ್ದಾನೆ ಪುಣ್ಯಾತ್ಮ. ಈ 30 ಮೀಟರ್ ದೂರದಲ್ಲಿ ಒಬ್ಬ ನಿಂತ್ಕೊಂಡು ಟಾಪ್ ಆಫ್ ದಿ ಟವರ್ ನ ನೋಡ್ತಾನೆ. ಆಗ ಅವನ ಇದು ಆರಿಜಾಂಟಲ್ ಲೈನು, ಇದು ಲೈನ್ ಆಫ್ ಸೈಟು, ಇವೆರಡರ ಮಧ್ಯೆ ಒಂದು ಆಂಗಲ್ ಆಗುತ್ತಂತೆ. ದಟ್ ಈಸ್ 30 ಡಿಗ್ರಿ. ದಟ್ ಈಸ್ ಆಂಗಲ್ ಆಫ್ ಎಲಿವೇಶನ್. ಕ್ಲಿಯರಾ? ಆದರೆ ಅವನ ಪ್ರಶ್ನೆ ಏನು, ಫೈಂಡ್ ದಿ ಹೈಟ್ ಆಫ್ ದಿ ಟವರ್. ಏನನ್ನ ಕಂಡಿಬೇಕು? ಈಗ ಒಂದ್ ಹೆಸರು ಕೊಡೋಣ, ಎ ಬಿ ಸಿ. ಯಾರು ಹೇಳ್ತೀರಿ? ಏನ್ ಕಂಡಿಬೇಕು? BC. ಬಿ ಸಿ ಕಂಡಿಬೇಕು. ಯಾರಿಗಾರ ಡೌಟ್ ಇದ್ರೆ ಕೇಳ್ರಿ. ಒಬ್ಬ ಮನುಷ್ಯ, ಒಂದು ಟವರ್ ಇದೆ, ಟವರ್ ನ ಫೂಟ್ ಇಂದ 30 ಮೀಟರ್ ದೂರದಲ್ಲಿ ಒಬ್ಬ ಮನುಷ್ಯ ನಿಂತಾನೆ. ಅವ ಟಾಪ್ ಆಫ್ ದಿ ಟವರ್ ನ ನೋಡ್ತಾನೆ. ಆವಾಗ ಇಲ್ಲಿ ಆರಿಜೆಂಟಲ್ ಲೈನ್ ಆಲ್ರೆಡಿ ಫಾರ್ಮ್ ಆಗಿತ್ತು. ಆ ಟವರ್ ನ ನೋಡಿದಾಗ, ಟಾಪ್ ಆಫ್ ದಿ ಟವರ್ ನೋಡಿದಾಗ ಅವನ ಲೈನ್ ಆಫ್ ಸೈಟ್ ಎಷ್ಟು ಡಿಗ್ರಿ ಆಗುತ್ತೆ? ಲೈನ್ ಆಫ್ ಸೈಟು ಮತ್ತು ಗ್ರೌಂಡ್ ಮಧ್ಯ ಎಷ್ಟು ಡಿಗ್ರಿ ಆಗುತ್ತೆ? 30 ಡಿಗ್ರಿ ಆಗುತ್ತೆ. ಇದು ಯಾರಿಗೆ ಅರ್ಥ ಆಗಿಲ್ಲ ಹೇಳ್ರಿ? ದೀಕ್ಷಾ, 2 ದೀಕ್ಷೆಗಳು ಇದಾವ. 2 ದೀಕ್ಷೆಗಳು, ಒಂದೈತೆ ಒಂದಿಲ್ಲಲ್ಲ. ನವಚೇತನ ಇರ್ಲಿ. ಸೊ ಇದು ಯಾರಿಗೆ ಅರ್ಥ ಆಗಿಲ್ಲ ಹೇಳ್ರ? ಅಡಿ ಆಗ್ತಿಲ್ಲಿದು ಬೈರಿ, ಮಾತಾಡ್ರಿ. ಪಾಪ ಕಷ್ಟ ಸುಖ ಮಾತಾಡಿ. ನಾನು ಸ್ವಲ್ಪ ಕುತ್ಕೊಂತೀನಿ, ನಿಮ್ಮನೆ ಕಷ್ಟ ಸುಖ ನಾನು ಕೇಳ್ಕೊಂಡು ಒಂದಿಷ್ಟು ಅದಕ್ಕೆ ಸೊಲ್ಯೂಷನ್ ಕೊಡಂಗಿದ್ರೆ ಕೊಡ್ತೀನಿ. ಸೊ ಇದು ಯಾರಿಗಾರ ಡೌಟ್ ಇದೆಯಾ? ಸೊ ಐ ವಿಲ್ ರೈಟ್ ಅಗೈನ್ ಒನ್ ಮೋರ್ ಟೈಮ್ ಫಿಗರ್. ಯಾರಿಗಾರ ಡೌಟ್ ಇದ್ರೆ ಕೇಳಿ. ಒಂದು ಟವರ್ ಇದೆ ಹರ್ಷಿತಾ, ಮತ್ ಟವಲ್ ಅಲ್ಲ. ಮನೆ ಟವಲ್ ಅಂದ್ ಬಹಳ ಅಭ್ಯಾಸ ಆಗ್ಬಿಡ್ತತೆ, ಗೊತ್ತಲ್ಲ? ಟವರ್ ಇದೆ. ಟವರ್ ನ ಫೂಟ್ ಇಂದ ಎಷ್ಟು ಮೀಟರ್ ದೂರದಾಗ ಒಬ್ಬ ಮನುಷ್ಯ ಅದಾನೆ? 30 meter. ಇದು ಗ್ರೌಂಡ್. ಇಲ್ಲಿ ಪ್ರಜ್ವಲ್ ನಿಂತಾನೆ. ಪ್ರಜ್ವಲ್ ಇಬ್ಳರು ಬಂದಾರೆ. ಎಲ್ಲಿಗೆ? ಇಲ್ಲಿ ಟವರ್ ಹತ್ರ ಬಂದು, ಟವರ್ ಇಂದ ಅವ್ರಿಗಿರೋ ದೂರ ಎಷ್ಟು? 30 meter. 30 ಮೀಟರ್. ಅರ್ಥ ಮಾಡ್ಕೊಳ್ರಿ. ನೀವು ಒಂದ್ ಪ್ರಾಬ್ಲಮ್ ನ ಬರ್ದ್ರಿ ಅಂದ್ರೆ ಇದನ್ನ ಹಿಂಗೆ ಮಾಡ್ಬೇಕು ಅನ್ನೋ ಕಾನ್ಸೆಪ್ಟ್ ಬಂದ್ಬಿಡ್ಬೇಕು. ಅರ್ಥ ಆಗ್ತಿದೇನ್ರಮ್ಮ? ಸೊ ಈಗ 30 ಮೀಟರ್ ಇವರು ಸುಮ್ನಿದ್ರೆ ಹೋಗಿತ್ತು, ಸುಮ್ನೆ ತಲೆ ಎತ್ತಿದ್ರು. ತಲೆ ಎತ್ತಿದ ತಕ್ಷಣ ಇಲ್ಲಿ 30 ಡಿಗ್ರಿ ಆಯ್ತು. ಎಲ್ಲಿಂದ? ಅವರ ಲೈನ್ ಆಫ್ ಸೈಟ್ ಮತ್ತು ಆರಿಜಾಂಟಲ್ ಲೈನ್ ಫಾರ್ಮ್ ಆಗಿತ್ತಲ್ಲ, ಅವುಗಳ ಮಧ್ಯ 30 ಡಿಗ್ರಿ ಆಗಿತ್ತು. ಅವನ ಪ್ರಶ್ನೆ ಏನು, ವಾಟ್ ಈಸ್ ದಿ ಹೈಟ್ ಆಫ್ ದಿ ಟವರ್? ಟವರ್ ನ ಹೈಟ್ ಎಷ್ಟು? ಯಾರು ಹೇಳ್ತೀರಿ ಅಂದ್ರೆ ಹೆಂಗ್ ಮಾಡ್ಬೇಕು ಸರ್? ಎ ಬಿ ಸಿ. ನಾವು ಎ ಬಿ ಕಂಡಿಡಿಬೇಕು, ಬಿ ಸಿ ಕಂಡಿಡಿಬೇಕು, ಎ ಸಿ ಕಂಡಿಡಿಬೇಕು. BC 500 ಮಾಡಿ. ಯಾಕೆ ಬಿ ಸಿ ಕಂಡಿಡಿಬೇಕು? ಸರ್ ಅದ್ ಬೇಕಾಗಿರೋ You have to find the height of the tower. Clear? Yes, sir. So this is opposite. This is adjacent. This is ಬರ್ಕಳಿ. ಬರೆದುಕೊಳ್ಳುವಂತರಾಗಿರಿ. ತಪ್ಪನ್ನ ಬರ್ಕೋಬೇಡ ಹರ್ಷಿತಾ.
ನೀನ್ ಸ್ವಲ್ಪ ಎಡವಟ್ಟು ಇದೆಯಾ ಅಂತ ಗೊತ್ತೈತೆ. ಹೊಳಲ್ಕೆರೆ ಚಿತ್ರದುರ್ಗ ತಾಲೂಕೆ ಎಡವಟ್ಟು. ಸಾನೆಲ್ಲೋದಕ್ಕೆ ಹಂಗೆ ಬಂದ್ಬಿಡ ಸಾ ಗೊತ್ತಿಲ್ಲ ಸರ್, ಸ್ಕೂಲಿಗೂ ಬಂದಿರ್ಲಿಲ್ಲ. ಏನೋ ಆಗಿತ್ತೆ. ಹ್ಮ್ ನೋಡ್ರಿ 4 ಮಾರ್ಕ್ಸ್ 15 ಕ್ವಶನ್ಸ್ ನ ವರ್ಕೌಟ್ ಮಾಡಿದ್ರೆ 4 ಮಾರ್ಕ್ಸ್ ಬರುತ್ತೆ. ಸಾನ ತಿನ್ನು, ಮೆಲ್ಲಕ್ ತಿನ್ನು ಸಾನ, ಮೆಲ್ಲಕ್ ಬಾಯಾಡ್ತಾಳೆ. ಅವ್ರಮ್ಮ ಏನ ಕೊಟ್ರಂಗಂದ್ರೆ ಶೇಂಗಾ ಮಿಠಾಯಿ ಮೆಲ್ಲಕ್ ತಿಂತಿದ್ದಾಳೆ. ಅಂದ್ರೆ ಅವ್ರ ತಂಗಿ ಹಿಂದೆಗಡೆಯಿಂದ ಬಂದ್ ಎರಡು ಕೊಟ್ಟಿರ್ಬೇಕು, ಅದನ್ನ ಮೆಲ್ ಕಾಡ್ತದಾಳೆ. ಸೊ ಫಿಗರ್ ಆಯ್ತಾ ಬರ್ಕೊಳ್ಳೋದು? ಎಸ್ ಸರ್. ಆಯ್ತು. ಆಯ್ತು ಬರ್ರಮ್ಮ. ಈಗ ನಿಮ್ಮ ತಲೆ ಒಳಗೆ ಏನಿದೆ ಡೌಟ್ ಕೇಳ್ರಿ. ಫಸ್ಟ್ ಒಂದು ಟವರ್ ಇದೆ. ಟವರ್ನ ಬುಡದಿಂದ ಫೂಟಿಂದ ಯಾರು ನಿಂತಾನೆ? 30 ಮೀಟರ್ ದೂರದಲ್ಲಿ ಯಾರು ನಿಂತಾನೆ? ವಿದ್ರುಮ್ ಅಂಡ್ ಪ್ರಜ್ವಲ್. ಆಯ್ತಲ್ಲ, ವಿದ್ರುಮ್ ಪ್ರಜ್ವಲ್ ನಿಂತಾರೆ. ಸೊ ಇದು ವಿದ್ರುಮ್ ಪ್ರಜ್ವಲ್ ನಿಂತಾರೆ. ಅವರು ಯಾಕೋ ಹಿಂಗ್ ನೋಡಿದ್ರು, ಅಪ್ಪಾ ದೊಡ್ಡದ ಅಂತ. ಆವಾಗ ಅವ್ರ ಲೈನ್ ಆಫ್ ಸೈಟು ಮತ್ತು ಹಾರಿಜಾಂಟಲ್ ಲೈನ್ ಮಧ್ಯ ಎಷ್ಟು ಡಿಗ್ರಿ ಆಗುತ್ತೆ? 30 ಡಿಗ್ರಿ ಆಗುತ್ತೆ. ಅವನ ಪ್ರಶ್ನೆ ಏನು? ಫೈಂಡ್ ದಿ ಹೈಟ್ ಆಫ್ ದಿ ಟವರ್. ಸೊ ಆಂಗಲ್ ಆಫ್ ಎಲಿವೇಶನ್ ಅಂದ್ರೆ ಗೊತ್ತಿರ್ಬೇಕು ನಿಮಗೆ, ತಲೆ ಎತ್ತೋದು. ಆಂಗಲ್ ಆಫ್ ಡಿಪ್ರೆಷನ್ ಅಂದ್ರೆ ಗೊತ್ತಿರ್ಬೇಕು, ತಲೆ ಕೆಳಗೆ ಇಳಿಸೋದು. ಇವೆರಡು ಗೊತ್ತಿತ್ತು ಅಂದ್ರೆ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಿ. ಈಗ ನಾವು ಯಾವ್ಯಾವ ತಗೋಬೇಕು? ಆಪೋಸಿಟ್ ಬೇಕು, ಅಡ್ಜಸೆಂಟ್ ತಗೊಂತೀವಿ. ಹೌದೇನ್ರಮ್ಮ? ಆಪೋಸಿಟ್ ಅಡ್ಜಸೆಂಟ್ ಯಾವ್ದ್ರಮ್ಮ? ರೇಷಿಯೋ ಟ್ಯಾನ್ ಯಾವ್ದು? ಟ್ಯಾನ್ 30 ಡಿಗ್ರಿ ತಗೊಂತೀರಿ. 30 ತಗೊಂತೀರಿ. ಓಕೆ, 30 ಡಿಗ್ರಿ ತಗೊಂತೀವಿ. ವಾಟ್ ಈಸ್ ಆಪೋಸಿಟ್? BC ವಾಟ್ ಈಸ್ ಅಡ್ಜಸೆಂಟ್? AB AB. tan 30 ಗೊತ್ತೈತಾ? ಇಲ್ಲ. tan 30 ವರ್ಕೌಟ್ ಮಾಡ್ಕೊಳ್ರಿ. tan 30 is equal to sin 30 by cos 30. sin 30 1 by 2, cos 30 root 3 by 2. 2 gets cancelled. 1 by root 3. So tan 30 is 1 by root 3. What is BC? BC ಗೊತ್ತಿಲ್ಲ ಸರ್, ಅದನ್ನೇ ಫೈಂಡ್ ಔಟ್ ಮಾಡಬೇಕು. What is AB? 30 meter. 1 by root 3. Now make cross multiplication. Root 3 BC is equal to 30. BC is equal to 30 by root 3. ಹೌದೇನ್ರಮ್ಮ? BC is equal to ಏನು? 30 by root 3. ಸೊ ನಾನು ಹೇಳಿದ್ರಿ ಡಿನಾಮಿನೇಟರ್ ರೂಟ್ ಉಳಿಬೇಕಾ? ಇಟ್ ಇಸ್ ದಿ ಲಾಸ್ಟ್ ಆನ್ಸರ್. No sir. ಇಲ್ಲ sir. ಇರಬಾರ್ದು. ಅದಕ್ಕೆ ಏನ್ ಮಾಡಬೇಕು? ಕಾಂಜುಗೇಟ್ ಹಾಕ್ಬೇಕು. BC is equal to 30 by root 3 by root 3. BC is equal to 30 root 3 by root 3 ಏನು? ಹೋಲ್ ಸ್ಕ್ವೇರ್. ಯಾಕೆ ಗೊತ್ತಾ? Yes, sir. root 3 whole square. Now write BC is equal to 30 root 3 by 3. 3 ones are okay. BC is equal to 10 root 3 meter. What is the height of the tower? 10 root 3 10 root 3 meter. Now write down this. Parkali. PS ಡೌಟ್ ಆಯ್ತಾ?
No, sir. ಕುಂಟೆಪಿಲ್ಲಿ ಆಡಬೇಕಿತ್ತು, ನೀವು ಕರ್ಕೊಂಬಂದು ಇಲ್ಲಿ ಕುಂಡಿಸ್ಕೊಂಡಿದ್ರಿ. ನೀವು ಒಮ್ಮೆ ಬಿಡ್ತೇನಲ್ಲ, ಬೈದ್ರು ಸರ್. ಅದೇ ಗೊತ್ತು ನನಗೆ. ಬಿಟ್ಟಿರ್ತಾರೆ, ಈಗ ನೀನ್ ಅದನ್ನ ಅರ್ಧ ಒಂಚೂರು ಮ್ಯಾನೇಜ್ ಮಾಡ್ಕಂತೀಯ. ಇಲ್ಲ ಸರ್, ಬೈದ್ರು. ಚನ್ನಗಿರಿ ದೀಕ್ಷಾ ಅರ್ಥ ಆಯ್ತನವ? ಸರ್, ಏನು ಮಾಡಿದ್ರು ನೀವಮ್ಮ ಸ್ನಾಕ್ಸ್? ದೀಕ್ಷಾ ಕೇಳಿಸತ್ತೇನವ? ಸರ್ ಬರೀ ಏನೂ ಇಲ್ಲ. ನಾವೇನ್ ಬರಲ್ಲ ವಯಸ್ಕಣಕ್ಕೆ. ಸರ್ ಏನೂ ಇಲ್ಲ. ಅಯ್ಯೋ, ನೀನು ನಿಮ್ಮ ಅಕ್ಕ ಅಲ್ಲದಾಳೆ, ನೀನು ಒಂಚೂರು ಅವಾಜ್ ಹಾಕಿ ಮಾಡ್ಸ್ಕೊಳಕ್ಕಾಗಲ್ಲ? ಹ ನಿನ್ ಮಾತು ಕೇಳಲ್ಲ ನೀವು, ನಿನ್ ಮಾತು ಕೇಳಲ್ಲ ನೀವಮ್ಮ? ಕೇಳುತ್ತಾ ದೀಕ್ಷಾ? ಸರ್ ಇಲ್ಲ. ಹ ಇಲ್ಲ. ಕೇಳೋದಲ್ಲ? ಪಾಪ ನಿಂದ ಹಿಂಗ ಆಗಬಾರ್ದಿತ್ತು, ಬೇಜಾರಾಗ್ತತಿ ದೀಕ್ಷಾ. ಇರ್ಲಿ, ಸುಧಾರ್ಸ್ಕ. ಸರ್ ಸೈಡ್ ಸರ್. ಸಮೂಹ ಸಮೂಹ ಫುಲ್ಲು ಸಮೂಹ ಕಿವಿ ಕೇಳಲ್ಲಲ್ರಿ? ಸಮೂಹ ಅಯ್ಯೋ, ಏನ್ ತಮ್ಮ ಇರ್ಬೇಕೇನ ಹೆದರ್ತದಾಳಕ್ಕೆ, ಉಸಿರು ನಿಂತ್ಬಿಟ್ಟತ್ತಲ್ಲ. ಮಾನೆ ಏನಾರ ಎದುರಿಸಿದ್ಲ ಸಮೂಹ? ಅಯ್ಯೋ, ಉಸಿರಿಲ್ಲ. ವಂಶಿದು ಮಾನ್ಯಂದ ಏನ ಕೈವಾಡ ಇದೆ. ಹ ಸರ್ ಮತ್ ಸಮೂಹ ಉಸಿರೇ ಇಲ್ಲಲ್ಲ? ನೆನ್ನೆ ಫಂಕ್ಷನ್ ಮಾಡಿ ಸುಸ್ತಾಗಿರ್ಬೇಕು ಸರ್, ಮಾತಾಡ್ತಿಲ್ಲ. ಏನ್ ಫಂಕ್ಷನ್ ಮಾಡಿದ್ಲು? ಗೃಹ ಪ್ರವೇಶ ಮಾಡಿದಾಳೆ ಸರ್. ಯಾರ್ದು? ಅವ್ರ ಆಂಟಿ ಮನೆದು ಸರ್. ನನಗೊಂದ್ ಮಾತ್ ಕರ್ದಿಲ್ಲಲ್ಲವಾ? ಸರ್ ನಮ್ಮನ್ನೇ ಕರ್ದಿಲ್, ಪಕ್ಕದ ಕುತ್ಕೊಂಡಿರೋರ್ನ. ನಿನ್ ಬಿಡೋ, ನೀನ್ ದಿನ ದಿನ ಜೊತೆಗೆ ಇರೋಲ್ಲ ಅಂತ ಯೋಚನೆ ಮಾಡಲಕ್ಕೆ. ನಾವು ದೂರ ಇರೋರ್ನಾರೆ ಒಂದ್ ಫಂಕ್ಷನ್ಗೆ ಗೊತ್ತಿಲ್ದಂಗ್ ಮಾಡ ಬಂದವ್ ನೋಡ್ರಿ ಸರ್. ಬಾರಿ ಬಿಡ ಅವಕ್ಕೆ. ಅವ್ರಿಗೆ ಇಲ್ಲಿ ಜಾಯಿನಿಂಗ್ ಪ್ರಾಬ್ಲಮ್ ಇದೆ ಅವ್ರಿಗೆ, ಅದಕ್ಕೆ ಅವ್ರು ಮಾತಾಡ್ತಿಲ್ಲ. ತಪ್ಪನ್ನ ಬರ್ಕಬೇಡ್ರಿ, ನಿಧಾನ ಅರ್ಥ ಮಾಡ್ಕೊಂಡ್ ಬರ್ಕೊಳ್ಳಿ. ಯಾಕಂದ್ರೆ ನಾಳೆಗೆ ನಿಮಗೆ ಸಮಸ್ಯೆ ಆಗದ್ ಬೇಡ. ತಮ್ಮಗೆ ಯಾಕೆ ಬೈತೀನಿ? ನೀನೇ ಸ್ವಂತ ಸೊಸೆನೆ ಒಂದ್ ಬಟ್ಟೆ ಕೊಡ್ಸಕ್ಕಾಗಿಲ್ಲ. ಹ ಸರ್ ಅವ್ರು ಮಾತಾಡ್ತಿದಾರ ಕೇಳಿಸ್ತಿದೆ. ಸಮೂಹ ಸಮೂಹ ಅವಳು ನೋಡು, ವಂಶಿ ನಿನ್ ಮೇಲೆ ಏನಕ್ ಗೂಬೆ ಕೂರ್ಸ್ತದಾಳೆ. ಏನು ಸರ್? ಗೃಹ ಪ್ರವೇಶ ಮಾಡ್ಕೊಂಡ್ ಬಂದಂತಲ್ಲ, ಸರ್ ನಮ್ದಾಗಿದ್ರೆ ಕರಿತಿದ್ದೆ ಸರ್. ಅವಳು ನಮ್ಮನ್ ಕರ್ದಿಲ್ಲ ಅಂತ ನನ್ ಬೈತಿದ್ದಾಳೆ. ಬರ್ರಮ್ಮ ಈಗ ನಿಧಾನ ಕೇಳ್ರಿ. ಸೊ ಇಲ್ಲಿ ಒಂದು ಟವರ್ ಇದೆ. ಟವರ್ ನೋಡಿದೀರಾ? ಟವಲ್ ಬೇರೆ, ಟವರ್ ಬೇರೆ. ಒಂದೇ ಅಕ್ಷರ ಚೇಂಜು. 6 ಎಲ್ಲು. ಹರ್ಷಿತಾ, ಮತ್ ಯಾರ ಪುಣ್ಯಾತ್ಮರು ಎಲ್ಲಂದ್ ಬರ್ಕೊಂಡಿರಾ? ನಮ್ಮನೆಗೆ 5 ದಿವಸ 10 ದಿವಸ, ಮತ್ ನಮ್ಮನೆಗೆ 10 ದಿವಸ ಎಲ್ಲರಿಗೂ ಒಂದೊಂದು ಅದಾವ. ಮತ್ ಅವನ್ನ ತಗೊಂಡೋಗಿ ತೋರ್ಸಿರ್ ಸ್ಕೂಲಾಗೆ. ಟವರ್ ಈಸ್ ಡಿಫ್ರೆಂಟ್ ಫ್ರಮ್ ಟವಲ್. ಗೊತ್ತಲ್ಲ, ಒಂದು ಟವರ್ ಇದೆ, ಅದರ 30 ಮೀಟರ್ ದೂರದಲ್ಲಿ ಯಾರು ನಿಂತಾರೆ? 30 ಮೀಟರ್ ದೂರದಲ್ಲಿ ಪ್ರಜ್ವಲ್ ಅಂಡ್ ವಿದ್ರು. ಸೊ ಇಲ್ಲಿಂದ ಅಂದ್ರೆ ಫೂಟ್ ಆಫ್ ದಿ ಟವರ್, ಫೂಟ್ ಆಫ್ ದಿ ಟವರ್ ಅಂದ್ರೆ ಬುಡದಿಂದ 30 ಮೀಟರ್ ದೂರದಲ್ಲಿದ್ದಾರೆ. ಯಾರು? ಪ್ರಜ್ವಲ್ ಮತ್ತೆ ವಿದ್ರು. ಅವರು ಸುಮ್ಮನಿದ್ರೆ ಮುಗಿದೋಗಿತ್ತು. ಆಚಾರ ಸುಮ್ಮನಿರಲ್ಲ, ಹಿಂಗ್ ತಲೆ ಎತ್ತಿದ್ರು ಇಬ್ಳರು ಆಚಾರ್ಯ.
ತಲೆ ಎತ್ತಿದ್ರು. ತಲೆ ಎತ್ತಿದ ತಕ್ಷಣ ಅವ್ರ ಲೆನ್ಸ್ ಆಫ್ ಸೈಟು ಮತ್ತು ಹಾರಿಜಾಂಟಲ್ ಲೈನ್ ಆಫ್ ಸೈಟು ಮತ್ತು ಹಾರಿಜಾಂಟಲ್ ಲೈನ್ ಇಂದ ಎಷ್ಟು ಡಿಗ್ರಿ ಆಯ್ತು? 30 ಡಿಗ್ರಿ ಆಯ್ತು. ಅವನ ಕೊನೆಯ ಪ್ರಶ್ನೆ ಏನು? ಇದರ ಎತ್ತರ ಎಷ್ಟು? ಹೈಟ್ ಎಷ್ಟು? ವಾಟ್ ಇಸ್ ದಿ ಹೈಟ್ ಆಫ್ ದಿ ಟವರ್? ಈಗ ನಾವು ಇದು ಗೊತ್ತಿದೆ, ಬೇಕಾಗಿರೋದು ಇದು. ಒಂದು ಗೊತ್ತಿರೋದು ಒಂದು ಗೊತ್ತಿಲ್ಲದೆ ತಗೋಬೇಕು ಅಂತ ಹೇಳಿದೀನಿ ನಿಮ್ಗೆ. ಆವಾಗ ಯಾವ ರೇಷಿಯೋ ಬರುತ್ತೆ? ಆಪೋಸಿಟ್ ಬೈ ಅಡ್ಜಸೆಂಟ್ ಅಂದ್ರೆ ಯಾವ ರೇಷಿಯೋ ಬಂತು? ಆಪೋಸಿಟ್ ಬೈ ಅಡ್ಜಸೆಂಟ್ ಅಂದ್ರೆ ಯಾವ್ದು? tan. ಇಲ್ಲಿ 30 ಯಾಕೆ ತಗೊಂಡ್ರಿ ಸರ್? ಸರ್ ಅಲ್ಲಿ 30 ಡಿಗ್ರಿ ಇವರು ಈ ಪ್ರಜ್ಜು ಮತ್ತು ಇದ್ರೂಮು ಅವರ ಹಾರಿಜಾಂಟಲ್ ಲೈನ್ ಮತ್ತು ಅವ್ರ ಲೈನ್ ಆಫ್ ಸೈಟ್ ಮಧ್ಯ 30 ಡಿಗ್ರಿ ಆಗುತ್ತೆ. tan 30. ವಾಟ್ ಈಸ್ ಆಪೋಸಿಟ್? BC. ವಾಟ್ ಈಸ್ ಅಡ್ಜಸೆಂಟ್? AB. tan 30 you have to find in side. Sin 30 by cos 30, 1/2 √3/2. 2 gets cancelled. 1/√3. √3 BC is equal to 30. BC is equal to 30/√3. ಸೊ ಡಿನಾಮಿನೇಟರ್ ಅಲ್ಲಿ ಯಾವುದೇ ಟ್ರಿಗ್ನಾಮೆಟ್ರಿ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಡಿನಾಮಿನೇಟರ್ ರೂಟ್ ಇರಬಾರ್ದು. ಸೊ ಬಿಟ್ರೆ ತಪ್ಪಾಗುತ್ತೆ. ಹಾಗಾದ್ರೆ ಇದು ಅಳಿಸ್ಬಿಡ್ತೀನಿ ಸರ್, ಮೆಲ್ಲಕ್ಕೆ ಗೊತ್ತಾಗ್ದಂಗೆ ನಿಮ್ಗೆ ಗೊತ್ತಾಗ್ದಂಗೆ ಅಳಿಸಿಟ್ಕೊಂಡ್ಬಿಡ್ತೀವಿ ಸರ್. ಗಳಿಸ್ಕೊಂಡ್ರಿ ಮಾರ್ಕ್ಸ್ 0 ಆಗ್ತವೆ. ಸೊ ಅದಕ್ಕೆ ತೆಗಿಬೇಕು ಅಂದ್ರೆ ಇದರ ಕಾಂಜುಗೇಟ್ ಅನ್ನ ಅಥವಾ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ನ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡ್ತೀವಿ. 30 √3 √3 into √3 whole square. 30 √3 divided by 3. 3 1s are 3 1s are 0. So BC is equal to 10 10/√3. ಬರೀರಿ 10/√3. 10√3 ಬರೀರಿ. 10√3. The height of the tower BC is equal to ಬರೀರಿ ಕೆಳಗೆ ಕನ್ಕ್ಲೂಷನ್. The height of the tower BC is equal to 10√3 meter. The height of the tower, ಇಲ್ಲಿ ಟವರ್ ನ ಏನಂತ ಹೆಸರು ಮಾಡಿದಿರಿ? ನೇಮ್ ಮಾಡಿದಿರಿ BC. The height of the tower BC is equal to 10√3 meters. So now write on the fifth one. Fifth one. ಬರ್ಕಳಿ ಫಿಫ್ತ್ ಒನ್. ಸಾನಾ ಎಮ್ಮೆ ಬರ್ಕೊಂಡೇನವ? ಸಾನಾ ಬರೀತಾ ಇದ್ರಿ ಬರ್ಕಳವ ಇದ್ರು ಎಸ್ ಸರ್. ಬರ್ಕೊಂಡೇನಪ್ಪ? ಹಾ ಸರ್ ಬರ್ತಾ ಇದ್ದೀನಿ. ಬರ್ಕ ಅಪ್ಪಾಜಿ ಇದ್ದಾರ? ಹಾ ಸರ್ ಇದಾರೆ. ಏನ್ ಸ್ನಾಕ್ಸ್ ಮಾಡಿದ್ರಿ ಇವತ್ತು? ಏನು ಮಾಡಿಲ್ಲ. ಒಬ್ಬನೇ ಮಗ ನೀನು, ದಿನ 10 ಸ್ನಾಕ್ಸ್ ಮಾಡಿರ್ಬೋದು. ನಿಮ್ಮಮ್ಮ ಬರೀ ಏನು ಇಲ್ಲ ಅಂದ್ರೆ ಹೆಂಗಲ್ಲ ಇದ್ರು ಟೀ ಕೊಡ್ರ ನೀನು ಯಾಕಪ್ಪ ಹಿಂಗ್ ಮಾಡ್ತಿಲ್ಲ? ಇದ್ರು ಏನು ಉಳಿಸ್ಬೇಕು ಅನ್ನೋ ಆಸೆ ಇದೆ ನಿನಗೆ? ತಿನ್ಬೇಕಲ್ಲಿ. ಮಂಡಕ್ಕಿ ಮಾಡಮ್ಮ ಅನ್ಬೇಕು, ಅವಲಕ್ಕಿ ಮಾಡಮ್ಮ ಅನ್ಬೇಕು, ಪಾನಿಪುರಿ ಮಾಡೋ ಅನ್ಬೇಕು, ಗೋಬಿ ಮಂಚೂರಿ. ನಮ್ಮ ಮಾನಿಂಗ್ ಕೇಳು 5 ಸ್ನಾಕ್ಸ್ ತಿನ್ ಕುತ್ಕೊಂಡ್ ಹೇಳಕ್ಕೀಗ. ಅವ್ರ ಅಂಗಡಿ ಪಕ್ಕ ಅವು ಯಾವ್ಯಾವ ಅಂಗಡಿ ಅದಾವಲ್ಲ ಎಲ್ಲ ಅಂಗಡಿಯಿಂದ ತರಿಸಿ ತಿಂತದಲೆ ಸಮ್ಮೋ. ಬೋಟಿ ನಿಕ್ಕಿತ್ತ ಬೋಟಿ ತಿನ್ಕಂತ ಕ್ಲಾಸ್ಗೆ ಜಾಯ್ನ್ ಆಗಿಲ್ಲ. ಎಲ್ಲೋಗಿದ್ದವ? ಸರ್ ನಮ್ಮ ಅಣ್ಣ ಮಾಡಿದ್ದ ಫೋನ್. ಇವಳು ನೋಡ್ರೆ PS ನೋಡ್ರೆ ಕುಂಟೆ ಪಿಲ್ಲಾಡಕ್ ಹೋಗಿದ್ದಾಳೆ. ಅವ್ರಮ್ಮ ಹೊಡ್ಕೊಂಡ್ ಕರ್ಕೊಂಬಂದು ಒತ್ತಾಯಿ ಕೂರ್ಸ್ಬೇಕಲ್ಲ, ಎಷ್ಟು ಹಿಂಸೆ ನೋಡ್ರಿ. ಮಕ್ಳನ್ನ ಓದ್ಸೋದ್ ತನ್ನ ಪೇರೆಂಟ್ಸ್ಗೆ ಎಷ್ಟು ಕಷ್ಟ ಆಗ್ಬಿಟ್ಟಂದ್ರೆ ದೀಕ್ಷೆ ನೋಡ್ತೀಯ ಓದು ಅಂತಂದ್ರೆ ಹಂಗೆ ಬಡ ಓದ್ತಾಳಂಗೆ ಬಿಲ್ಲಳ್ಳಿ. ಇಲ್ಲ, ಅದ್ ನಾನ್ ಅರ್ಥ ಮಾಡ್ಕಂತಿದ್ದೆ ಸರ್. ನಮಗ್ ಕೇಳ್ತಿತ್ತಲ್ಲಕ್ಕ.
ನಾನ್ ನೋಡೇ ಇಲ್ಲ, ಮೈಕ್ ಆನ್ ಆಗಿದೆ. ಹ್ಞೂನವ್ವ. ಹ ವರ್ಕ್ ಮಾಡ್ತಿದ್ಯಾ ದೀಕ್ಷಾ? ಎಸ್ ಸರ್. ನಾಳೆಗೆ ನಿಮ್ಮ ಅಮ್ಮ ನನಗೆ ಬೈಬಾರ್ದು, ಅಣ್ಣ ಏನಣ್ಣ ನಮ್ಮ ಮಗಳು ಕಡಿಮೆ ಮಾರ್ಕ್ಸ್ ತಗೋಣ ಅಂತ ಕೇಳಿದ್ರೆ ಬಂದ್ ಅಲ್ಲೇ ಮತ್ ಬಿಲ್ಲಳಿಗೆ ಬಂದ್ಬಿಡ್ತೀನಿ. ಆಯ್ತಲ್ಲ, ನೀವು ವರ್ಕ್ ಮಾಡಿಲ್ಲ ಅಂದ್ರೆ. ಹೊನಾಳ್. ಹಾ ಸರ್. ಹಾ ಸರ್. ಇದೆಲ್ಲೊತ್ತು ಅವಲಕ್ಕಿ ಐತಿ. ಸೊ ಈಗ ಎಲ್ಲರೂ 5th 1 ಆಯ್ತಾ? ಹರ್ಷಿತಾ ಏನ್ ಭಾರಿ ಜೂಮ್ ಆಗಿದೀಯ, ಇವತ್ತು ಭಾರಿ ಖುಷಿಯಾಗಿದೀಯಾ? ಇಲ್ಲ ಪಾನಿಪುರಿ ತಗೋಣ ದುಡ್ಡು ಕೊಟ್ಟಿತ್ತಲ್ಲ, ಮಧ್ಯಾಹ್ನ ತಿಂದ್ ಬಂದಿದ್ಯಲ್ಲ? ಇಲ್ಲ ಸರ್, ತಿನ್ನಲ್ಲ ಅಂತ ನೇನು ಬಿಟ್ಟಿದ್ದೀನಿ. ಓಕೆ. ಓ ಸೊ ಹರ್ಷಿತಾ ಲೆಕ್ಕ ಓದು, 5ನೇ ಲೆಕ್ಕ ಓದು. A kite is flying at a height of 60 meters above the ground. The strings attached to the kite in a temporarily tied to a point on the ground. ಹಾ. The elevation of the string with the ground is 60 degrees. Find the length of the string assuming that there is a no slack in the string. ಓಕೆ. ಈಗ ಗಾಳಿಪಟ ನೋಡಿದೀರಾ? ಪಟ ಗಾಳಿ, ಯಾವ ಪಿಕ್ಚರ್, ಯಾರ ಪಿಕ್ಚರ್ ಅದು? ಅವಳು ಯಾರ ಬರ್ತಾಳಲ್ಲಮ್ಮ ಇದ್ರಾಗೆ, ಕಾಮಿಡಿ ಕಿಲಾಡಿಗಳಿಗೆ ಡ್ಯಾನ್ಸ್, ಕರ್ನಾಟಕ ಡ್ಯಾನ್ಸ್ ಅಲ್ಲಲ್ಲ, ಜಡ್ಜ್ ಆಗಿ ಕೂತಿರ್ತಾಳಲ್ಲಮ್ಮ, ರಕ್ಷಿತಾ ಸರ್. ರಕ್ಷಿತಾ. ಇಲ್ಲಿ ಹೌದಲ್ಲಮ್ಮ, ಅವಳದೆಲ್ಲ ಪಿಕ್ಚರ್ ಅದು. ಸರ್ ಹ್ಮ್. ಸರ್ ಸೌಂದರ್ಯ ಅವ್ರದ್ದು. ಸಾರಿ, ನಮಗೆ ಗೊತ್ತಿಲ್ಲ ಪಿಕ್ಚರ್ ಬಗ್ಗೆ, ಅದಕ್ಕೆ ಕೇಳಿದೆ. ಒಂದು ಗಾಳಿಪಟ ಇದೆ ಹರ್ಷಿತಾ, ಅದು ಗ್ರೌಂಡ್ ಇಂದ 60 ಎಷ್ಟು ಮೀಟರ್ ದೂರದಲ್ಲಿದೆ? 60 ಮೀಟರ್ ದೂರದಲ್ಲಿದೆ. ಯಾವುದು? ಗಾಳಿಪಟ. ದ ಸ್ಟ್ರಿಂಗ್, ಗಾಳಿಪಟ ನಂಗೆ ಏನು ಅದಕ್ಕೆ ದಾರಗಿರ ಕಟ್ತಿರಿಲ್ಲ? ಕಟ್ತೀವಿ ಸರ್. ಗ್ರೌಂಡ್. ಗಾಳಿಪಟನ ಇಲ್ಲೇ ಕೆಳ ಕಟ್ತಾರ ಅಥವಾ ಹಿಂಗೆ ಕ್ವಾಚೆ ಕಟ್ತಾರ? ಹರ್ಷಿತಾ, ಗಾಳಿಪಟ ಹಿಂಗೆ ಸ್ಟ್ರೈಟ್ ಆಗಿರುತ್ತಾ, ಹಿಂಗೆ ಇದು ಕ್ರಾಸ್ ಆಗಿರುತ್ತಾ? ಕ್ರಾಸ್ ಆಗಿ ಆರೋದು, ಹೌದಲ್ವಾ? ಸೊ ಈಗ ಇಲ್ಲಿ ಒಂದು ಸ್ಟ್ರಿಂಗ್ ಇಂದ ಕಟ್ಟಿದ್ದಾರೆ. ಅದನ್ನ ಹೆಂಗೆ ಕಟ್ಟಿದ್ದಾರೆ ಅಂದ್ರೆ, ದ ಸ್ಟ್ರಿಂಗ್ ಈಸ್ ಅಟ್ಯಾಚ್ ಟು ಎ ಕೈಟ್ ಟೆಂಪರಲಿ ಟೈಡ್ ಟು ದಿ ಪಾಯಿಂಟ್ ಆನ್ ದಿ ಗ್ರೌಂಡ್ ಮೇಲೆ ಕಟ್ಟಿದ್ದಾರೆ, ಟೈಟ್ ಮಾಡಿದ್ದಾರೆ. ದ ಇನ್ಕ್ಲಿನೇಷನ್ ಆಫ್ ದಿ ಸ್ಟ್ರಿಂಗ್, ಇದು ಸ್ಟ್ರಿಂಗ್ ಅಂದ್ರೆ ಏನು? ದಾರ. ಸ್ಟ್ರಿಂಗ್ ವಿತ್ ದಿ ಗ್ರೌಂಡ್, ಇದು ಗ್ರೌಂಡ್. ಎಷ್ಟು ಡಿಗ್ರಿ ಆಗುತ್ತೆ? 30 ಡಿಗ್ರಿ ಆಗುತ್ತೆ. 30 ಡಿಗ್ರಿ ಆಗುತ್ತೆ. ಫೈಂಡ್ ದಿ ಲೆಂತ್ ಆಫ್ ದಿ ಸ್ಟ್ರಿಂಗ್, ಈ ದಾರದ ಉದ್ದವನ್ನು ಕಂಡಿರಿ ಅಂತ ಹೇಳಿದಾನೆ. ಅಸ್ಯೂಮಿಂಗ್ ದಟ್ ದೇರ್ ಇಸ್ ಎ ನೋ ಸ್ಲಾಕ್ ಇನ್ ದಿ ಸ್ಟ್ರಿಂಗ್. ಸ್ಲಾಕ್ ಅಂದ್ರೆ ಸ್ಟ್ರಿಂಗ್ ಸ್ಲಾಕ್ ಆಗಿರಲ್ಲ, ಅಂದ್ರೆ ಹಿಂಗಿರಂಗಿಲ್ಲ. ಅವರ 60 ಡಿಗ್ರಿ 30 ಅಲ್ಲ. ಹೊಡಿಬ್ಯಾಡ್ರಿ. 60 ಡಿಗ್ರಿ. ಈ ಸ್ಟ್ರಿಂಗ್ ಇದೆಯಲ್ಲ, ಸ್ಲಾಕ್ ಇರಲ್ಲ. ದೇರ್ ಇಸ್ ನೋ ಸ್ಲಾಕ್ ಅಂದ್ರೆ ಅದು ಫ್ರೀ ಬಿಟ್ಟಿರಲ್ಲ, ಕರೆಕ್ಟ್ ಆಗಿ ಸ್ಟ್ರೆಚ್ ಮಾಡ್ತಾರೆ. ಸ್ಟ್ರೆಚ್ ಮಾಡಿದ್ರೆ ಇಟ್ ಬಿಕಮ್ಸ್ ಹೈಪಾರ್ಟಿನಸ್. ದೇರ್ ಇಸ್ ನೋ ಸ್ಲಾಕ್ ಅಂತ ಹೇಳಿದ ನೋಡ್ರಿ. ಅಸ್ಯೂಮಿಂಗ್ ದಟ್ ದೇರ್ ಇಸ್ ನೋ ಸ್ಲಾಕ್ ಇನ್ ದ ಸ್ಟ್ರಿಂಗ್. ಸ್ಲಾಕ್ ಅಂದ್ರೆ ಸೊಳ್ಳ ಬಳ್ಳ ಇರಲ್ಲ, ಅಂದ್ರೆ ಸ್ಟ್ರೈಟ್ ಆಗಿರುತ್ತೆ. ಸೊ ಇದು ಯಾರಿಗೆ ಬರ್ಕಾಡ್ರಪ್ಪ? ಪ್ರಜ್ವಲ್ ಬರ್ಕ, ಪ್ರಾಬ್ಲಮ್ ಬರ್ಕ. ನೀನ್ ಚಿತ್ರ ಬರ್ಕೊಂಡ್ಬಿಟ್ಟಂಗೆ ನಿಂತಿರ್ಬೇಕಲ್ಲ ಪ್ರಜ್ವಲ್, ನಿಮ್ಮ ಅಮ್ಮ ನಿಂತಿರ್ಬೇಕಲ್ಲ, ಬರ್ಕಂತಿಲ್ಲ ನೋಡಕ್ಕೆ. ನಾನು ಇಲ್ಲಿ ಲೆಕ್ಕ ಹೇಳ್ತಿದ್ದೀನಿ, ಬರ್ಕೊಂತದ ತಲೆ ತರ್ಸ್ಕೊಂಡು. ಪಾಪ ಏನ್ ಬುದ್ಧಿವಂತಿದ್ಯಲ್ಲಿ, ತಲೆ ತಗೊಂಡೋಗಿ ಐರನ್ ಮಾಡ್ಸ್ಕೊಂಡ್ ಬರ್ಬೇಕು. ನೋಡ್ರಿ, ನಾನಿಲ್ಲಿ ಹೊಡ್ಕೊಂತಿದ್ದೀನಿ, ಅವನೆಲ್ಲ ತಲೆ ತಗ್ಸಿದ ನಾಳೆ. ಸೊ ಈಗ ಒಂದು ಅರ್ಥ ಮಾಡ್ಕೊಳ್ರಿ, ಒಂದು ಗಾಳಿಪಟ ಇದೆ, ಅದು ಭೂಮಿ ಮೇಗಿಂದ ಎಷ್ಟು ದೂರದಲ್ಲಿ ಹಾರಾಡ್ತೈತೆ? 60 ಮೀಟರ್. ಹಾರಾಡ್ತಾ ಇದೆ 60 ಮೀಟರ್. ಗಾಳಿಪಟನ
ಹಿಂಗ್ ಬಿಟ್ಬಿಡ್ತೀರಾ ಅದಕ್ಕೆ ಏನಾದ್ರು ದಾರಾಗಿರ ಕಟ್ಟಿರ್ತೀರಾ? ದಾರ ಕಟ್ತೀವಿ ದಾರ ಕಟ್ಟಿದ್ಮೇಲೆ ಕಟ್ಟಿಲಿ ಸ್ಟ್ರೈಟ್ ಆಗಿ ಇಲ್ಲಿ ಕಟ್ಟಿದ್ರಿ, ಇದು ಸ್ಟ್ರಿಂಗ್. ಆವಾಗ ಈ ಸ್ಟ್ರಿಂಗು ಮತ್ತೆ ಗ್ರೌಂಡ್ ಮಧ್ಯ ಒಂದು ಆಂಗಲ್ ಆಗುತ್ತಂತೆ. ದಟ್ಸ್ ಆಂಗಲ್ ಈ 60 ಡಿಗ್ರಿ. ಈಗ ನಾವು ಏನ್ ಕಂಡಿಡ್ಬೇಕಂದ್ರೆ ವಾಟ್ ಈಸ್ ದಿ ಲೆಂತ್ ಆಫ್ ದಿ ಸ್ಟ್ರಿಂಗ್, ಆ ದಾರದ ಉದ್ದ ಎಷ್ಟು ಏನ್ ಕಂಡಿಡಿಬೇಕಂದ್ರೆ ಹೈಪಾಟಿನಸ್ ಕಂಡಿಡಿಬೇಕು, ಅಡ್ಜಸೆಂಟ್ ಆಪೋಸಿಟ್. hypotenuse. ಈ ಪ್ರಾಬ್ಲಮ್ ಹೈಪಾಟಿನಸ್ ಕಂಡಿಡಿಬೇಕು. ಓಕೆ, ಸೊ ನೌ ಇಟ್ ಈಸ್ ಎ ಬಿ ಸಿ. This is opposite, this is adjacent, this is hypotenuse. ಬರ್ಕಳಿ. ಯಾರಿಗೆ ಫಿಗರ್ ಬರೆಯಕ್ ಬರ್ತತ್ತಲ್ಲ ಅವರು ಪ್ರಾಬ್ಲಮ್ ನ ಮೋರ್ ದ್ಯಾನ್ 70% ಮಾಡ್ದಂಗೆ ಇನ್ 25% ಎಲ್ಲರೂ ಮಾಡ್ತೀರಿ ಕ್ಯಾಲ್ಕುಲೇಷನ್ ನ. ಯಾರಿಗೆ ಈ ಫಿಗರ್ ನ ಬರೆದು ಏನು ಗಿವನ್, ವಾಟ್ ಈಸ್ ನಾಟ್ ಗಿವನ್, ಗಿವನ್ ಏನು ನಾಟ್ ಗಿವನ್ ಏನು, ಯಾವ್ದು ಕೊಟ್ಟಿದ್ದಾರೆ ಯಾವ್ದು ಕೊಟ್ಟಿಲ್ಲ ಅದ್ ಗೊತ್ತಾಯ್ತು ಅಂದ್ರೆ ಆಮೇಲೆ ಏನನ್ನ ಫೈಂಡ್ ಔಟ್ ಮಾಡ್ಬೇಕು. ಇವೆರಡು ಅರ್ಥ ಆಯ್ತು ಅಂದ್ರೆ ಕೊಟ್ಟಿರೋದನ್ನ ಕರೆಕ್ಟ್ ಆಗಿ ಬರಿಬೇಕು ಮತ್ತೆ ಏನನ್ನ ಕಂಡುಹಿಡಿಬೇಕು. ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮ್ ಪ್ರಾಬ್ಲಮ್ ಸಾಲ್ವ್ ಆದಂಗೆ. ಸಮು ಎಲ್ಲಿ ಹೋಗಿದೆ ಗೃಹ ಪ್ರವೇಶಕ್ಕೆ? ಸಮು ಸರ್ ನಮ್ಮೂರಲ್ಲೇ. ಹೌದಾ? ಅವ್ರಿಬ್ಲರಿಗೂ ಒಂದೊಂದು ಲಾಡು ಉಂಡೆ ತಗೊಂಡೋಗಿ ಕೊಡ್ಬೇಕಿತ್ತಂತ. ಅವ್ರ ಹಂಗೆ ಜೋತ್ಕೊಂಡ್ ನಿಂತ್ಕೊಂಡವು. ನೋ ಸರ್, ಖಾಲಿ ಆಯ್ತು ಮಾಡ್ಸಿದ್ದಷ್ಟು. ಹೌದೇನೋ ಪಾಪ, ಇಲ್ಲಂತ ತಗೊಂಡೋಗಲ್ಲ ನೀನು ಅಲ್ವಾ? ನೀನು ಎಸ್ ಸರ್. 2 ಲಾಡು ಉಂಡೆನ ಅಂಗಡಿಯಿಂದ ತಗೊಂಡೋಗಿ ನಮ್ಮ ಆಂಟಿ ಮನೆ ಗೃಹ ಪ್ರವೇಶ ಕೊಡ್ಬೇಕಿತ್ತು. ನೀನು ತಪ್ಪು ಮಾಡ್ಬಿಟ್ಟೆ. ಒಂದಿಷ್ಟು ಮಾನ್ಯಂಗ್ ಅರ್ಥ ಆಗ್ತಿತ್ತು, ಯಾಕಂದ್ರೆ ಅಂಗಡಿ ಪೂಜೆಗೆ ಯಾರಿಗೂ ಸ್ವೀಟ್ ಕೊಟ್ಟಿಲ್ಲಲ್ಲ. ಅಕ್ಕೆ ಕೊಟ್ಟಿದ್ದಾಳ? ಕೊಟ್ಟಿದ್ದೀನಿ. ಕೊಟ್ಟಿದ್ದಾಳೆ ಸರ್. ಹೌದಾ? ಅಯ್ಯಪ್ಪ ಜಾಕಿಗಳು, ನನಗೇ ಇಲ್ಲ, ಸಿಆರ್ದಿಲ್ಲ, ಇದು ಅಂಗಡಿ ಪೂಜೆದಿಲ್ಲ, ಸರ್ ಲೆಕ್ಕ ಇಟ್ಕೊಳ್ರಿ ಸರ್, ಎಲ್ಲ ಒಂದೇ ಸಲ ಕೊಡ್ತೀನಿ. ಬರ್ಡೇದಿಲ್ಲ. ಬರ್ರಮ್ಮ ಈಗ. ಸೊ ಈಗ ನೋಡ್ರಿ, ಕಾಮ ಕೂತ್ಕೊಳ್ರಿ, ಕಾನ್ಸಂಟ್ರೇಟ್ ಆಗಿ ಪ್ರಾಬ್ಲಮ್ ಕೇಳ್ರಿ. ಸೊ ನಡುವೆ ಏನ್ ಮಾತಾಡಿರ್ತೀನಿ ಜಸ್ಟ್ ಇಟ್ ಇಸ್ ಫಾರ್ ಟೈಮ್ ಪಾಸ್ ಅಷ್ಟೇ. ಅದನ್ನ ನೀವು ಬಹಳ ಕಾನ್ಸಂಟ್ರೇಟ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ನೀವು ಬರ್ಕಂತಿರ್ತಿರ್ಲ, ಸ್ವಲ್ಪ ಮಾತಾಡ್ತಿರ್ತೀನಿ. ಒಂದು ಗಾಳಿಪಟ ಇದೆ, ಕೈಟ್. ಅದು ಗ್ರೌಂಡ್ ಇಂದ ಎಷ್ಟು ಮೀಟರ್ ಎತ್ತರದಲ್ಲಿ ಹಾರಾಡ್ತೈತೆ? 60 ಮೀಟರ್. ಹೌದನ್ರಮ್ಮ? ಈಗ ಈ ಕೈಟ್ ಅನ್ನ ಒಂದು ಸ್ಟ್ರಿಂಗ್ ಇಂದ ಗ್ರೌಂಡ್ ಮೇಲೆ ಟೈ ಮಾಡಿದ್ದಾರೆ, ಕಟ್ಟಿದ್ದಾರೆ ಟೆಂಪರರಿ. ಅಲ್ಲೇ ಕಟ್ಬಿಟ್ಬಿಡ್ತೀವಿ ಒಂದು ಗಾಳಿಪಟನ, ಆಮೇಲೆ ಮೆಲ್ಲ ಇಳಿಸ್ಕೊಂಡು ಮನೆಗೆ ತರಲ್ವೇ? ತರ್ತಿರಿಲ್ಲ? ದಾರ ಸುತ್ಕೊಂಡ್ ಹೋಗಿ ಕೆಳಗೆ ಇಳಿಸ್ತಿರಲ್ಲಮ್ಮ? ಎಸ್ ಸರ್. ಹೌದಾ? ಸೊ ಈಗ ಅವನ ಪ್ರಶ್ನೆ ಏನು ಅಂದ್ರೆ, ಈ ಕಟ್ಟಿದ್ದಾರೆ, ಈ ಸ್ಟ್ರಿಂಗು ಮತ್ತೆ ಗ್ರೌಂಡ್ ಮಧ್ಯ 60 ಡಿಗ್ರಿ ಆಗಿದೆ. ಒನ್. ಸೊ ಅವನ ಪ್ರಶ್ನೆ ಏನು, ವಾಟ್ ಈಸ್ ದಿ ಲೆಂತ್ ಆಫ್ ದಿ ಸ್ಟ್ರಿಂಗ್? ಅಂಡ್ ಕನ್ಫರ್ಮ್ ಮಾಡ್ಕೊಳ್ರಿ, ಸ್ಟ್ರಿಂಗ್ ಇದೆಯಲ್ಲ, ನೋ ಸ್ಲ್ಯಾಕ್. ಸ್ಲ್ಯಾಕ್ ಅಂದ್ರೆ ಲೂಸ್ ಇರಲ್ಲ, ಇಟ್ ವಿಲ್ ಬಿ ಟೈಟ್ಲಿ ಸ್ಟ್ರೆಚ್ಡ್. ಟೈಟ್ ಆಗಿ ಸ್ಟ್ರೆಚ್ ಮಾಡಿದ್ದಾರೆ. ಸಪೋಸ್ ಸ್ಟ್ರೆಚ್ ಮಾಡದೇ ಇದ್ರೆ ಏನಾಗ್ತಿತ್ತು? ಇದು ಹೈಪಾಟಿನಸ್ ಆಗ್ತಿತ್ತಾ? ಆಗ್ತಿರ್ಲಿಲ್ಲ. ಅದಕ್ಕೆ ಅರ್ಥ ಮಾಡ್ಕೊಳ್ರಿ, ದೇರ್ ಇಸ್ ನೋ ಸ್ಲ್ಯಾಕ್ ಇನ್ ದಿ ಸ್ಟ್ರಿಂಗ್ ಅಂತ ಹೇಳಿದಾನೆ. ಅಲ್ಲಿ ಎಲ್ಲೂ ಸ್ಲ್ಯಾಕ್ ಇಲ್ಲ. ಸೊ ಹಂಗಾದ್ರೆ ವಾಟ್ ಈಸ್ ದಿ ಲೆಂತ್ ಆಫ್ ದಿ ಸ್ಟ್ರಿಂಗ್? ಸ್ಟ್ರಿಂಗ್ ನ ಲೆಂತ್ ಕಂಡಿಡೀರಿ. ಸೊ ಈಗ ಯಾವ ತಗೊಂತೀರಿ? ಯಾವ By hypotenuse. ಈಗ ಒಂದು ಗಿವನ್, ಇನ್ನೊಂದು ನೌನ್ ಅಂಡ್ ಅನ್ನೌನ್. ವಾಟ್ ಈಸ್ ನೌನ್? ಆಪೋಸಿಟ್. ಅಪೋಸಿಟ್. ವಾಟ್ ಈಸ್ ಅನ್ನೌನ್? Hypotenuse. ಹೈಪಾಟಿನಸ್. ಈಗ ಆಪೋಸಿಟ್ ಹೈಪಾಟಿನಸ್ ಗೆ ಯಾವುದು ತಗೊಂತೀರಿ? ಐದರ್ ಸೈನ್ ಆರ್ ಕಾಸ್, ಟ್ಯಾನ್, ಸೆಕೆಂಡ್, ಕೋಸ್ಕೆಟ್. ಆಪೋಸಿಟ್ ಹೈಪಾಟಿನಸ್ ಯಾವುದು? ಸೈನ್ ಸರ್. Sine. What is the value of angle? 60. What is opposite? 60 meters. BC. The hypotenuse.
AC. AC. What is sin 60? √3/2. Correct? What is AC? What 60 is sir. 60? What is AC? ಗೊತ್ತಿಲ್ಲ. √3/2. So now make cross multiplication. √3 AC is equal to 60 into 2. AC is equal to 120 by √3. Again, denominator ಏನು ಉಳ್ಕಂತು? Root. √3. ರೂಟ್ ಇದೆ, ರೂಟ್ ತೆಗಿಬೇಕು. AC is equal to 120 by √3 into into √3 by √3. AC is equal to 120 √3 whole square. AC is equal to 120 √3 by 3. 3 1s are 3 4s are. AC is equal to 40 √3 meter. What is Yes, the sir. length of this string? 40 √3 meter. 40 √3 meter. It is the length of the string. ಬರ್ಕಳಿ. String. ತಪ್ಪನ್ನ ಬರ್ಕಳ್ರಿ, ಬಹಳ ಒಳ್ಳೇದಾಗುತ್ತೆ ನಿಮಗೆ ಅಲ್ವಾ ಸಾನ? ಎಮಿಯೇ ಸರ್ ಈ ತಪ್ಪರ್ಕ ಅಂತ ಹೇಳಿ ಹೂವಂತೀಯಾ? ಸರ್ ನಾನು ಏನು ಹೇಳಿ ತಲೆಲ್ಲ ಆಡಿಸ್ತೇವೆ ಈ ನಡೆಯುವಂತು. ಹ ಯಾಕೆ ಹಿಂಗ್ ಮಾಡ್ತಿದ್ದೆ ಸಾನ? ನಮ್ಮೇಲೆ ನಿನ್ಗೆ ಯಾಕೆ ಬೇಜಾರ ಸಾನ? ನೋ ಸರ್. ಏನಿದು ನಮ್ಮಲ್ಲಿ ಮೊದ್ಲಂಗ್ ಮಾತಾಡ್ತಿಲ್ವಲ್ಲ ಸಾನ? ಈ ನಮ್ದು ಏನಾದ್ರು ತಪ್ಪಿದ್ಯಾ? ಈ ಅರ್ಥ ಆಗ್ತಿಲ್ವಪ್ಪ ಮ್ಯಾಥ್ಸು ಸಾನ? ಇಲ್ಲ ಸರ್, ಅರ್ಥ ಆಗ್ತೈತಿ. ಮನೆಗೆ ನೀವು ಅಪ್ಪಾಜಿ ನೀವು ಅಮ್ಮನ ತರ ಜಗಳ ಆಡಿದ್ರೆ ನಾನೇನ್ ಮಾಡ್ತೀನವ? ಸರ್ ನಾವ್ ಜಗಳನೇ ಮಾಡಿಲ್ಲ. ಮತ್ತೆ ಈಗ ಹಂಗೆ ಕಾಣಿಸೋದು. ಈಗ ನೀನು ಮೊದಲಿದ್ದ ಜುಲೈನಾಗ ಇದ್ದಂಗ ಇದ್ದಿದ್ರೆ ನಾನು ಯಾಕೆ ಪ್ರಶ್ನೆ ಕೇಳ್ತಿದ್ದೆ? ಏನೋ ಮನೇಲಿ ಬರ್ತವೆ ಹೋಗ್ತವೆ, ಮನೆಗೆ ಒಂಚೂರು ಬೆಳಗಿನ ಜಾವ ಇದ್ದಾಳವ ಅಂತ ಹೇಳಿರ್ತಾರೆ. ಅದನ್ನ ಸೀರಿಯಸ್ ತಗೊಂಡ್ರೆ ಏನು ಇಲ್ಲ ಸರ್. ಇಲ್ಲ, ನಾ ಸುಮ್ನೆ ನಾನ್ ಗೆಸ್ ಮಾಡಿ ಹೇಳ್ತಾ ಇರೋದು. ನಾತರ ಏನು ಹೇಳಿಲ್ಲ, ನೀವು ಅಪ್ಪಾಜಿನೂ ಹೇಳಿಲ್ಲ, ನೀವು ಅಮ್ಮನೂ ಹೇಳಿಲ್ಲ. ನಾನ್ ಗೆಸ್ ಮಾಡ್ತಾ ಇರೋದು. ಬೆಳಿಗ್ಗೆ ಹೇಳು ಅಂತ ನಿನಗೆ ಒಂದು 100 ಸಲ ಕಾಡಿರ್ಬೋದು. ಅದಕ್ಕೆ ಬೇಜಾರಾದ್ರೆ ನಿನ್ನ ಒಳ್ಳೇದಕ್ಕೆ ಬನ್ನಿ ಕೊಡು ಕೇಳು. ಅವ್ರ ಅಮ್ಮ ಲತಡಿ ತಗೊಂಬಂದು 4 ಇಕ್ಕಿತ್ತಂತೆ. ಇಲ್ಲ ಸರ್. ಅವ್ರ ಅಕ್ಕನ ಹೊಡಿತಾಳಂತೆ. ಅವಳಿಗೆ ಅವಳದು ಈ ಕಡೆ ತಂಗಿನೂ ಹೊಡಿತಾಳೆ, ಅಕ್ಕನ ಹೊಡಿತಾಳೆ. ನಡುವೆ ಸಿಕ್ಕಂಡು ಅಂತರ್ ಪಿಚಾಚಾಗಿ ಒದ್ದಾಡ್ತದಾಳೆ. ಪಾಪ. ಏ ನಿಖಿತಾ, ನೀನೊಂಚೂರು ಸಪೋರ್ಟ್ ಮಾಡೋವಳಿಗೆ. ಮನೆ ಎಲ್ಲೋದವ ನೀನು? ಗೌಡ್ರೆ ಗೌಡ್ರೆ ಸರ್ ಇದೀನಿ. ಇದು ಸಮೂಹ ತಿಂದು ಹಿಂಗ್ ಬಾಯಸ್ಕೊಂತ ನೋಡು. ಆನ್ ಮಾಡಕ್ರೆ ಬಾಯಸ್ಕೊಂತ ಆನ್ ಮಾಡಿಲ್ಲ. 2 ನಿಮಿಷದಲ್ಲಿ ತಿಂದ್ಬಿಟ್ಟಿರ್ತಾವ ನೋಡ. ಎಷ್ಟು ಪ್ರಾಬ್ಲಮ್ಸ್ ಆಯ್ತು ಈಗ? 5. ಹೌದಲ್ವಾ? ಇನ್ನು 10 ಇದೆ. 5 ದಿವಸ ಆಗ್ಲಿ, ನಮ್ ಸಮಸ್ಯೆ ಇಲ್ಲ. ಬಟ್ ಪಕ್ಕಾ ಕಲಿಬೇಕು, ಆಯ್ತಲ್ಲ? ಎಸ್ ಸರ್. ಬಾವ, ನಾನು ನಿನಗೆ ಓದಿರ್ತೀನಿ. ಅದೇ ನೀನ್ ಕುತ್ಕೊಳ್ಳೋದು ಹಡಗ್ಲಜ್ ಕುತ್ಕೊಂತೀಯಲ್ಲ ನೀನು. ದೀಕ್ಷಾ ಲೆಕ್ಕ ಆಯ್ತಾ? ಮುಂದಿನ ಲೆಕ್ಕ ಬರ್ಕಂತ ಇದೀಯಾ? ಸರ್ ನೆಕ್ಸ್ಟ್ ಕ್ವಶನ್. ಏ ಲಾಲ್ ಬಸಕ್ಕ, ನಾನ್ ಲೆಕ್ಕ ಆಗಿ ನೀವು ಬರ್ಕೊಂಡ್ಲಿ ಅಂತ 4 ಆಯ್ತಿದ್ದೀನಿ. ನೀವು ತಲೆ ತಗ್ಸಿರಿ ಏನ್ ಅನ್ಕಂತಿ ಗೊತ್ತಾ? ಇದೇ ಲೆಕ್ಕ ಬರ್ಕಂತದಲ್ಲ ಅನ್ಕಂತೀನಿ. ಸರ್ ಆಯ್ತು ಇದೆಲ್ಲ. ಮತ್ ಹಂಗ ಹೇಳಕ್ ಆಗಲ್ವೇ? ನಾನೇನ್ ಗೊತ್ತಾ ಬರ್ಕೊಂಡ್ ನೋಡಿ, ನೀನು ಲೆಕ್ಕ ಒಂದೊಂದೇ ಅಕ್ಷರ ನೋಡಿ ಬರ್ಕಂತಿದ್ದಿ ಅನ್ಕೊಂತಿದ್ದೀನಿ. ಅಯ್ಯಪ್ಪ, ಹೆಂಗಿದಾರಲ್ರಿ ಇವ್ರು.
ನಾನು ಇವ್ರಿಗೆ ನಾನು ಹೆಂಗ್ ಅರ್ಥ ಮಾಡ್ಕೋಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಅವಳು ಚನ್ನಗಿರಿ ದೀಕ್ಷೆಯಲ್ಲಿ ಅದಾಳ? ಓಕೆ ಓಕೆ, ಬರ್ರಮ್ಮ ಒಂದ್ ಪ್ರಶ್ನೆ ಕೇಳ್ರಮ್ಮ. ಇಲ್ಲಿ ಒಂದು ಕೈಟ್ ಅಂದ್ರೆ ಗಾಳಿಪಟ ಭೂಮಿ ಮೇಗಿಂದ 60 ಮೀಟರ್ ಎತ್ತರದಲ್ಲಿ ಹಾರಾಡ್ತಿದ್ದೆ. ಹಾರಾಡ್ತಾನೆ ಅಂದ್ರೆ ಇಟ್ ಈಸ್ ಬಿಕಮ್ಸ್ ನೋನ್ ಆಗ್ಬಿಡುತ್ತೆ, ಹೌದಲ್ವಾ? ಸೊ ಹಾರಾಡ್ತಿದೆ ಆ ಕೈಟ್. ಸೊ ಈಗ ಈ ಕೈಟ್ ಅನ್ನ ಒಂದು ಸ್ಟ್ರಿಂಗ್ ಇಂದ ಸ್ಟ್ರೆಚ್ ಮಾಡಿದ್ದಾರೆ, ಕಟ್ಬಿಟ್ಟು ಟೈಡ್ ಮಾಡಿದ್ದಾರೆ. ಟೈಡ್ ಮಾಡ್ಬಿಟ್ಟು ಇಲ್ಲಿ ಸ್ಟ್ರಿಂಗಿಗೆ ಈ ಸ್ಟ್ರಿಂಗ್ ಅನ್ನ ಇಲ್ಲಿ ಗ್ರೌಂಡ್ ಅಲ್ಲಿ ಟೆಂಪರಲಿ ಟೈಡ್ ಅಂದ್ರೆ ತಾತ್ಕಾಲಿಕವಾಗಿ ಕಟ್ಟಿದ್ದಾರೆ. ಅದನ್ನ ಹೆಂಗೆ ಕಟ್ಟಿದ್ದಾರೆ ಅಂದ್ರೆ ದರ್ ಇಸ್ ನೋ ಸ್ಲ್ಯಾಕ್. ಸ್ಲ್ಯಾಕ್ ಅಂದ್ರೆ ಏನಂತ ಗೊತ್ತಿರಬೇಕು. ಸುಕ್ಕಾಗಿರಲ್ಲ, ಸ್ಟ್ರೈಟ್ ಆಗಿರುತ್ತೆ. ಈ ಸ್ಟ್ರಿಂಗು ಮತ್ತೆ ಗ್ರೌಂಡ್ ಮಧ್ಯ ಎಷ್ಟು ಡಿಗ್ರಿ ಆಗುತ್ತೆ? ಸ್ಟ್ರಿಂಗು ಮತ್ತೆ ಗ್ರೌಂಡ್ ಮಧ್ಯ ಎಷ್ಟು ಡಿಗ್ರಿ ಆಗುತ್ತೆ? 60 ಡಿಗ್ರಿ ಆಗುತ್ತೆ. ಅವನ ಅಲ್ಟಿಮೇಟ್ ಕ್ವಶನ್ ಏನಪ್ಪಾ ಅಂದ್ರೆ, ಇಲ್ಲಿಂದ ಇಲ್ಲಿಗೆ 60 ಇದೆ. ಈ ಕ್ವಶನ್ ಏನು? ವಾಟ್ ಈಸ್ ದಿ ಲೆಂತ್ ಆಫ್ ದಿ ಸ್ಟ್ರಿಂಗ್? ಆ ಸ್ಟ್ರಿಂಗ್ ನ ಲೆಂತ್ ಎಷ್ಟು ಅಂತ ಕಂಡಿದೆ. ಈಗ ನಾವು ರೇಷಿಯೋ ಬಳಸಬೇಕು. ಒಂದ್ ನಿಮಿಷ ಬಂದೆ, ಆಯ್ತು. ಸೊ ವಾಟ್ ಈಸ್ ದಿ ಲೆಂತ್ ಆಫ್ ದಿ ಸ್ಟ್ರಿಂಗ್? ಸೊ ಈಗ ಏನ್ ತಗೋಬೇಕು? ಯಾವ್ದು ಗೊತ್ತಿದೆ? ಆಪೋಸಿಟ್. ಯಾವ್ದು ಬೇಕು? ಹೈಪಾಟಿನಸ್. ಓಕೆನಾ? ಆಪೋಸಿಟ್ ಹೈಪಾಟಿನಸ್ ಬೇಕು. ಆಪೋಸಿಟ್ ಹೈಪಾಟಿನಸ್ ಯಾವುದು? ರೇಷಿಯೋ Sine. ಸೈನ್. ವಾಟ್ ಈಸ್ ಆಪೋಸಿಟ್? BC. ವಾಟ್ ಈಸ್ ಹೈಪಾಟಿನಸ್? AC. ವಾಟ್ ಈಸ್ sin 60? √3/2. So what is BC? 60 meter. AC √3/2. Now make cross multiplication. √3 into AC is equal to 60 into 2. 60 into 2 is 120. √3 ಕೆಳ ಬರುತ್ತೆ. So now again denominator ಅಲ್ಲಿ ರೂಟ್ ಉಳಿಬಾರ್ದು. ಉಳಿದ್ರೆ ನಮ್ಮ ಪ್ರಾಬ್ಲಮ್ ಕಂಪ್ಲೀಟ್ ಸಾಲ್ವ್ ಆಗಿಲ್ಲ ಅಂತ. ಇದನ್ನ ತೆಗಿಬೇಕು ಅಂದ್ರೆ ಯು ಹ್ಯಾವ್ ಟು ಮಲ್ಟಿಪ್ಲೈ ಬೋತ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಬೈ ರಾಷನಲೈಸಿಂಗ್ ಫ್ಯಾಕ್ಟರ್. ರಾಷನಲೈಸಿಂಗ್ ಫ್ಯಾಕ್ಟರ್ ಏನಾಗುತ್ತೆ? √3 ಗೆ ರಾಷನಲೈಸಿಂಗ್ ಫ್ಯಾಕ್ಟರ್ ಏನು? √3/√3. 120 √3. 120 √3. √3 into √3. √3 whole square. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನಾಗುತ್ತೆ? ಸ್ಕ್ವೇರ್ ರೂಟ್ ಸ್ಕ್ವೇರ್ ಕ್ಯಾನ್ಸಲ್. 3 1s 3 4s. ಓಕೆ, ಇಟ್ ಈಸ್ 40 √3 meter. ಬರೀರಿ ಕೆಳಗೆ. ಲೆಂತ್ ಆಫ್ ದಿ ಸ್ಟ್ರಿಂಗ್ ಈಸ್ the length of the string AC is the length of the string 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 AC is equal to 40 √3 meter. The length of the string AC is equal to 40 √3 meter. Okay, ಸೊ ಇವೆರಡು ಲೆಕ್ಕನ ಇವತ್ತು ಮಾಡಿ ಹಾಕ್ಬೇಕು.